ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿ ಕಂಡ ಕಡಿಯಲ್ಲೆಲ್ಲ ಅಗಿದ್ರೂ ಕೂಡ ಶವ ಸಿಗದಿದ್ದಕ್ಕೆ ಬೋಡೆ ಗ್ಯಾಂಗ್ ಕಂಗಾಲಾಗಿದೆ. ಇದೀಗ ಇಡೀ ಗ್ಯಾಂಗ್ನ ಒಬ್ಬೊಬ್ಬರೇ ಕಣ್ಣೀರಿಡ್ತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟ ಬುರುಡೆ ಚಿನ್ನಯ್ಯ. ಸುಳ್ಳು ಕತೆ ಕಟ್ಟಿದವನಿಗೆ ಕಾಡ್ತಿದೆಯಂತೆ ಪಾಪ ಪ್ರಜ್ಞೆ. ಆ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಶಕ್ತಿಯೇ ಅಂತದ್ದು. ನೋಡೋ ತನಕ ನೋಡಿ ಗಂಗನ್ನು ಬೀರಿ ಪಾಪದ ಕೆಲಸ ಮಾಡಿದವರಿಗೆ ಪಾಠ ಕಲಿಸುವ ತನಕ ಆ ದೇವರುಗಳು ಖಂಡಿತ ಬಿಡುವುದಿಲ್ಲ. ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದ ಇದೇ ಚಿನ್ನಯ್ಯಗೆ ಇದೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಕೋರ್ಟ್ ಆವರಣದಲ್ಲಿ ಅಳುತ್ತಿದ್ದ ಚಿನ್ನಯ್ಯ. ನಿನ್ನೆ ಮಂಗಳೂರಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು. ಕಲಾಪದ ಕೊಠಡಿಯ ಬಾಗಿಲಿನಲ್ಲಿ ಕುಳಿತು ಚಿನ್ನಯ್ಯ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಂತೆ. ದೂರುದಾರರ ಆಮಿಷಗಳಿಗೆ ಒಳಗಾಗಿ ನಾನು ತಪ್ಪು ಮಾಡಿದ್ದೇನೆ. ಬುರುಡೆ ಗ್ಯಾಂಗ್ ಅನ್ನ ನಂಬಿ ನಾನು ಮೋಸ ಹೋಗಿದ್ದೇನೆ. ಈಗ ನನ್ನ ಪಾಲಿಗೆ ಯಾರಿದ್ದಾರೆ ಅಂತ ಚಿನ್ನಯ್ಯ ಗೋಳಾಡ್ತಾ ಇದ್ದಾನೆ, ಹೋಗಿರ್ತಾ ಇದ್ದಾನೆ. ಸೂತ್ರಧಾರರು ಹೇಳಿದಂತೆ ಮಾಡಿ ತಪ್ಪು ಮಾಡಿದ್ದೇನೆ ಅಂತ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಚಿನ್ನಯ್ಯ ಇದೀಗ ಪರಿಪರಿಯಾಗಿ ಕಣ್ಣೀರನ್ನ ಹಾಕ್ತಿದ್ದಾನೆ. ಕೆಲ ದಿನಗಳ ಹಿಂದೆ ತನ್ನ ವಕೀಲರ ಮೇಲೆಯೇ ಭರವಸೆಯಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದ ಕೂಡ. ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ದೇವರು ಶಿಕ್ಷೆ ಕೊಡ್ತಿದ್ದಾನೆ. ಮಾಡಿರುವ ತಪ್ಪಿಗೆ ಎಲ್ಲರೂ ಕೂಡ ಕಣ್ಣೀರಿಡ್ತಾ ಇರುವುದಂತೂ ಅಕ್ಷರಶಃ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿ ಕಂಡ ಕಡಿಯಲ್ಲೆಲ್ಲ ಅಗಿದ್ರೂ ಕೂಡ ಶವ ಸಿಗದಿದ್ದಕ್ಕೆ ಬೋಡೆ ಗ್ಯಾಂಗ್ ಕಂಗಾಲಾಗಿದೆ. ಇದೀಗ ಇಡೀ ಗ್ಯಾಂಗ್ನ ಒಬ್ಬೊಬ್ಬರೇ ಕಣ್ಣೀರಿಡ್ತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟ ಬುರುಡೆ ಚಿನ್ನಯ್ಯ. ಸುಳ್ಳು ಕತೆ ಕಟ್ಟಿದವನಿಗೆ ಕಾಡ್ತಿದೆಯಂತೆ ಪಾಪ ಪ್ರಜ್ಞೆ. ಆ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಶಕ್ತಿಯೇ ಅಂತದ್ದು. ನೋಡೋ ತನಕ ನೋಡಿ ಗಂಗನ್ನು ಬೀರಿ ಪಾಪದ ಕೆಲಸ ಮಾಡಿದವರಿಗೆ ಪಾಠ ಕಲಿಸುವ ತನಕ ಆ ದೇವರುಗಳು ಖಂಡಿತ ಬಿಡುವುದಿಲ್ಲ. ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದ ಇದೇ ಚಿನ್ನಯ್ಯಗೆ ಇದೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಕೋರ್ಟ್ ಆವರಣದಲ್ಲಿ ಅಳುತ್ತಿದ್ದ ಚಿನ್ನಯ್ಯ. ನಿನ್ನೆ ಮಂಗಳೂರಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು. ಕಲಾಪದ ಕೊಠಡಿಯ ಬಾಗಿಲಿನಲ್ಲಿ ಕುಳಿತು ಚಿನ್ನಯ್ಯ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಂತೆ. ದೂರುದಾರರ ಆಮಿಷಗಳಿಗೆ ಒಳಗಾಗಿ ನಾನು ತಪ್ಪು ಮಾಡಿದ್ದೇನೆ. ಬುರುಡೆ ಗ್ಯಾಂಗ್ ಅನ್ನ ನಂಬಿ ನಾನು ಮೋಸ ಹೋಗಿದ್ದೇನೆ. ಈಗ ನನ್ನ ಪಾಲಿಗೆ ಯಾರಿದ್ದಾರೆ ಅಂತ ಚಿನ್ನಯ್ಯ ಗೋಳಾಡ್ತಾ ಇದ್ದಾನೆ, ಹೋಗಿರ್ತಾ ಇದ್ದಾನೆ. ಸೂತ್ರಧಾರರು ಹೇಳಿದಂತೆ ಮಾಡಿ ತಪ್ಪು ಮಾಡಿದ್ದೇನೆ ಅಂತ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಚಿನ್ನಯ್ಯ ಇದೀಗ ಪರಿಪರಿಯಾಗಿ ಕಣ್ಣೀರನ್ನ ಹಾಕ್ತಿದ್ದಾನೆ. ಕೆಲ ದಿನಗಳ ಹಿಂದೆ ತನ್ನ ವಕೀಲರ ಮೇಲೆಯೇ ಭರವಸೆಯಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದ ಕೂಡ. ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ದೇವರು ಶಿಕ್ಷೆ ಕೊಡ್ತಿದ್ದಾನೆ. ಮಾಡಿರುವ ತಪ್ಪಿಗೆ ಎಲ್ಲರೂ ಕೂಡ ಕಣ್ಣೀರಿಡ್ತಾ ಇರುವುದಂತೂ ಅಕ್ಷರಶಃ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿ ಕಂಡ ಕಡಿಯಲ್ಲೆಲ್ಲ ಅಗಿದ್ರೂ ಕೂಡ ಶವ ಸಿಗದಿದ್ದಕ್ಕೆ ಬೋಡೆ ಗ್ಯಾಂಗ್ ಕಂಗಾಲಾಗಿದೆ. ಇದೀಗ ಇಡೀ ಗ್ಯಾಂಗ್ನ ಒಬ್ಬೊಬ್ಬರೇ ಕಣ್ಣೀರಿಡ್ತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟ ಬುರುಡೆ ಚಿನ್ನಯ್ಯ. ಸುಳ್ಳು ಕತೆ ಕಟ್ಟಿದವನಿಗೆ ಕಾಡ್ತಿದೆಯಂತೆ ಪಾಪ ಪ್ರಜ್ಞೆ. ಆ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಶಕ್ತಿಯೇ ಅಂತದ್ದು. ನೋಡೋ ತನಕ ನೋಡಿ ಗಂಗನ್ನು ಬೀರಿ ಪಾಪದ ಕೆಲಸ ಮಾಡಿದವರಿಗೆ ಪಾಠ ಕಲಿಸುವ ತನಕ ಆ ದೇವರುಗಳು ಖಂಡಿತ ಬಿಡುವುದಿಲ್ಲ. ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದ ಇದೇ ಚಿನ್ನಯ್ಯಗೆ ಇದೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಕೋರ್ಟ್ ಆವರಣದಲ್ಲಿ ಅಳುತ್ತಿದ್ದ ಚಿನ್ನಯ್ಯ.
ನಿನ್ನೆ ಮಂಗಳೂರಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು. ಕಲಾಪದ ಕೊಠಡಿಯ ಬಾಗಿಲಿನಲ್ಲಿ ಕುಳಿತು ಚಿನ್ನಯ್ಯ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಂತೆ. ದೂರುದಾರರ ಆಮಿಷಗಳಿಗೆ ಒಳಗಾಗಿ ನಾನು ತಪ್ಪು ಮಾಡಿದ್ದೇನೆ. ಬುರುಡೆ ಗ್ಯಾಂಗ್ ಅನ್ನ ನಂಬಿ ನಾನು ಮೋಸ ಹೋಗಿದ್ದೇನೆ. ಈಗ ನನ್ನ ಪಾಲಿಗೆ ಯಾರಿದ್ದಾರೆ ಅಂತ ಚಿನ್ನಯ್ಯ ಗೋಳಾಡ್ತಾ ಇದ್ದಾನೆ, ಗೋಗರಿತಾ ಇದ್ದಾನೆ. ಸೂತ್ರಧಾರರು ಹೇಳಿದಂತೆ ಮಾಡಿ ತಪ್ಪು ಮಾಡಿದ್ದೇನೆ ಅಂತ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಚಿನ್ನಯ್ಯ ಇದೀಗ ಪರಿಪರಿಯಾಗಿ ಕಣ್ಣೀರನ್ನ ಹಾಕ್ತಿದ್ದಾನೆ. ಕೆಲ ದಿನಗಳ ಹಿಂದೆ ತನ್ನ ವಕೀಲರ ಮೇಲೆಯೇ ಭರವಸೆಯಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದ ಕೂಡ. ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ದೇವರು ಶಿಕ್ಷೆ ಕೊಡ್ತಿದ್ದಾನೆ. ಮಾಡಿರುವ ತಪ್ಪಿಗೆ ಎಲ್ಲರೂ ಕೂಡ ಕಣ್ಣೀರಿಡ್ತಾ ಇರುವುದಂತೂ ಅಕ್ಷರಶಃ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿ ಕಂಡ ಕಡಿಯಲ್ಲೆಲ್ಲ ಅಗಿದ್ರೂ ಕೂಡ ಶವ ಸಿಗದಿದ್ದಕ್ಕೆ ಬುರುಡೆ ಗ್ಯಾಂಗ್ ಕಂಗಾಲಾಗಿದೆ. ಇದೀಗ ಇಡೀ ಗ್ಯಾಂಗ್ನ ಒಬ್ಬೊಬ್ಬರೇ ಕಣ್ಣೀರಿಡ್ತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟ ಬುರುಡೆ ಚಿನ್ನಯ್ಯ. ಸುಳ್ಳು ಕತೆ ಕಟ್ಟಿದವನಿಗೆ ಕಾಡ್ತಿದೆಯಂತೆ ಪಾಪ ಪ್ರಜ್ಞೆ. ಆ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಶಕ್ತಿಯೇ ಅಂತಹದ್ದು. ನೋಡೋ ತನಕ ನೋಡಿ ಗಂಗನ್ನು ಬೀರಿ ಪಾಪದ ಕೆಲಸ ಮಾಡಿದವರಿಗೆ ಪಾಠ ಕಲಿಸೋ ತನಕ ಆ ದೇವರುಗಳು ಖಂಡಿತ ಬಿಡುವುದಿಲ್ಲ. ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದ ಇದೇ ಚಿನ್ನಯ್ಯಗೆ ಇದೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಕೋರ್ಟ್ ಆವರಣದಲ್ಲಿ ಅಳುತ್ತಿದ್ದ ಚಿನ್ನಯ್ಯ. ನಿನ್ನೆ ಮಂಗಳೂರಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು. ಕಲಾಪದ ಕೊಠಡಿಯ ಬಾಗಿಲಿನಲ್ಲಿ ಕುಳಿತು ಚಿನ್ನಯ್ಯ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಂತೆ. ದೂರುದಾರರ ಆಮಿಷಗಳಿಗೆ ಒಳಗಾಗಿ ನಾನು ತಪ್ಪು ಮಾಡಿದ್ದೇನೆ. ಬುರುಡೆ ಗ್ಯಾಂಗ್ ಅನ್ನ ನಂಬಿ ನಾನು ಮೋಸ ಹೋಗಿದ್ದೇನೆ. ಈಗ ನನ್ನ ಪಾಲಿಗೆ ಯಾರಿದ್ದಾರೆ ಅಂತ ಚಿನ್ನಯ್ಯ ಗೋಳಾಡ್ತಾ ಇದ್ದಾನೆ, ಗೋಗರಿತಾ ಇದ್ದಾನೆ. ಸೂತ್ರಧಾರರು ಹೇಳಿದಂತೆ ಮಾಡಿ ತಪ್ಪು ಮಾಡಿದ್ದೇನೆ ಅಂತ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಚಿನ್ನಯ್ಯ ಇದೀಗ ಪರಿಪರಿಯಾಗಿ ಕಣ್ಣೀರನ್ನ ಹಾಕ್ತಿದ್ದಾನೆ. ಕೆಲ ದಿನಗಳ ಹಿಂದೆ ತನ್ನ ವಕೀಲರ ಮೇಲೆಯೇ ಭರವಸೆಯಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದ ಕೂಡ. ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ದೇವರು ಶಿಕ್ಷೆ ಕೊಡ್ತಿದ್ದಾನೆ. ಮಾಡಿರುವ ತಪ್ಪಿಗೆ ಎಲ್ಲರೂ ಕೂಡ ಕಣ್ಣೀರಿಡ್ತಾ ಇರುವುದಂತೂ ಅಕ್ಷರಶಃ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿ ಕಂಡ ಕಡಿಯಲ್ಲೆಲ್ಲ ಅಗಿದ್ರೂ ಕೂಡ ಶವ ಸಿಗದಿದ್ದಕ್ಕೆ ಬುರುಡೆ ಗ್ಯಾಂಗ್ ಕಂಗಾಲಾಗಿದೆ. ಇದೀಗ ಇಡೀ ಗ್ಯಾಂಗ್ನ ಒಬ್ಬೊಬ್ಬರೇ ಕಣ್ಣೀರಿಡ್ತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟ ಬುರುಡೆ ಚಿನ್ನಯ್ಯ. ಸುಳ್ಳು ಕತೆ ಕಟ್ಟಿದವನಿಗೆ ಕಾಡ್ತಿದೆಯಂತೆ ಪಾಪ ಪ್ರಜ್ಞೆ. ಆ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಶಕ್ತಿಯೇ ಅಂತಹದ್ದು. ನೋಡೋ ತನಕ ನೋಡಿ ಗಂಗನ್ನು ಬೀರಿ ಪಾಪದ ಕೆಲಸ ಮಾಡಿದವರಿಗೆ ಪಾಠ ಕಲಿಸೋ ತನಕ ಆ ದೇವರುಗಳು ಖಂಡಿತ ಬಿಡುವುದಿಲ್ಲ. ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದ ಇದೇ ಚಿನ್ನಯ್ಯಗೆ ಇದೀಗ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ. ಕೋರ್ಟ್ ಆವರಣದಲ್ಲಿ ಅಳುತ್ತಿದ್ದ ಚಿನ್ನಯ್ಯ. ನಿನ್ನೆ ಮಂಗಳೂರಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇತ್ತು. ಕಲಾಪದ ಕೊಠಡಿಯ ಬಾಗಿಲಿನಲ್ಲಿ ಕುಳಿತು ಚಿನ್ನಯ್ಯ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಂತೆ. ದೂರುದಾರರ ಆಮಿಷಗಳಿಗೆ ಒಳಗಾಗಿ ನಾನು ತಪ್ಪು ಮಾಡಿದ್ದೇನೆ. ಬುರುಡೆ ಗ್ಯಾಂಗ್ ಅನ್ನ ನಂಬಿ ನಾನು ಮೋಸ ಹೋಗಿದ್ದೇನೆ. ಈಗ ನನ್ನ ಪಾಲಿಗೆ ಯಾರಿದ್ದಾರೆ ಅಂತ ಚಿನ್ನಯ್ಯ ಗೋಳಾಡ್ತಾ ಇದ್ದಾನೆ, ಗೋಗರಿತಾ ಇದ್ದಾನೆ. ಸೂತ್ರಧಾರರು ಹೇಳಿದಂತೆ ಮಾಡಿ ತಪ್ಪು ಮಾಡಿದ್ದೇನೆ ಅಂತ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಚಿನ್ನಯ್ಯ ಇದೀಗ ಪರಿಪರಿಯಾಗಿ ಕಣ್ಣೀರನ್ನ ಹಾಕ್ತಿದ್ದಾನೆ. ಕೆಲ ದಿನಗಳ ಹಿಂದೆ ತನ್ನ ವಕೀಲರ ಮೇಲೆಯೇ ಭರವಸೆಯಿಲ್ಲ ಅಂತ ಚಿನ್ನಯ್ಯ ಹೇಳಿದ್ದ ಕೂಡ. ಧರ್ಮಸ್ಥಳದ ವಿರುದ್ಧ ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ರು ಅವರೆಲ್ಲರಿಗೂ ಕೂಡ ದೇವರು ಶಿಕ್ಷೆ ಕೊಡ್ತಿದ್ದಾನೆ. ಮಾಡಿರುವ ತಪ್ಪಿಗೆ ಎಲ್ಲರೂ ಕೂಡ ಕಣ್ಣೀರಿಡ್ತಾ ಇರುವುದಂತೂ ಅಕ್ಷರಶಃ ಸತ್ಯ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.